ಏನು ತಂಗಳ ಅಡಿಗೆಲ್ಲ ತಂಗಳ ಅಡಿಗೆಲ್ಲ ತಂಗಿ ಎಂದು ಬೀಗುತ್ತಿ ಅಲ್ಲ. ತಂಗಳ ಅಡಿಗೆಲ್ಲ ತಂಗಿ ಎಂದು ಬೀಗುತ್ತಿ ಅಲ್ಲ. ತಾಯಿನ ಬೈದಕ್ಕಿ ಅಕ್ಕಿ ಮಗಳಲ್ಲ. ಹೌದು ಹೌದು. ತಾಯಿ ತಂದಿನ ಬೈದಕ್ಕಿ ಅಕ್ಕಿ ಮಗಳಲ್ಲ. ಗಂಡನ ಹೀಯಾಳಿಸಿ ಬೈದಕ್ಕಿ ಅಕ್ಕಿ ಗರುತ್ತಿ ಅಲ್ಲ ಅಂತ ಹೇಳ್ತಾರ. ಹೌದು. ಪಂಚಮುಖದ ಪರಮೇಶ್ವರನ ಕೃಪಾಶೀರ್ವಾದದಿಂದ ಏನಾಗಿತ್ತು? ಏನ್ ಲಿಂಗದ ಕಾಯಿ ಒಳಗಿರ್ತಕ್ಕಂತ 3 ಕುರಿ ಹೋಗಿ 3 ಇರಿಬ್ಯಾಗ ಸಕ್ರಿ ಮೇಲೆ ಕದ್ದಿದ ಪುಣ್ಯ. ಹೌದು, ಇರಿಬಿಗಿ ಸಾಕ್ರಿ ಇತ್ತು, ಲಿಂಗದ ಕಾಯಾಗ ಸಾಕ್ರಿ. ತಂಗಿ ನಮ್ಮ ಅಪ್ಪ ಮಾಡುದು ನಮ್ಮ ಅಪ್ಪ ಮಾಡಬೇಕು, ನಿಮ್ಮವ್ ಏನ್ ಮಾಡ್ಬೇಕು ಅದನ್ನೇ ಮಾಡಬೇಕು. ಸೂಕ್ಷ್ಮ ಅಹಂಕಾರ ಬರಬಾರದು. ಅಪ್ಪನ ನರಿ ಏನ್ ಮಾಡ್ತು? ಅವಾಗ ನರಿ ಹೇಳ್ತದ, ಏ ಮೊಸಳೆಪ್ಪ, ಹೌದು, ಕಣ್ಣು ತೆರೆದು ನೋಡು. ಏನ್ ಹಿಡ್ದಿದಿ ನೋಡು. ನೀ ನನ್ನ ಹಿಡ್ದಿಲ್ಲೋ, ಆಲದ ಮರದ ಬಡ್ಡಿ ಹಿಡ್ದಿವೋ ನೀ ಅಂತ ಹೇಳ್ತದ. ಹೌದು ಹೌದು. ತಂಗಿ, ಎಲ್ಲ ಧರ್ಮದ ಎಲ್ಲ ಆತ್ಮೀಯ ಬಂಧುಗಳಿಗೆ ಕೂಡಾನು ಭದ್ರಗಿರಿ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಹೌದು ತಮ್ಮೆಲ್ಲರಿಗೂ 2ನೇ ಸಂದಿನ ವಂದನೆಗಳನ್ನ ಸಲ್ಲಿಸಿ. ಹೌದು ಕಾಕ, ಏನಾಗ್ಯದ ಓಯಪ್ಪ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹಿಂಗ ಹೇಳ್ತಾರ ನೋಡು. ಹೆಂಗ್ ಹೇಳಿದ್ರು ಜ್ಞಾನಿಗಳು? ಹಂದಿ ಶ್ರೀಗಂಧ ಉಸಿದಡೇನು. ಹೌದು ಹೌದು. ಹಂದಿ ಶ್ರೀಗಂಧ ಉಸಿದಡೇನು ಗಂಧರಾಜ ನಾಗು ಬಲ್ಲದೆ ನವಿಲು ನಲಿಯುತ್ತೆಂದಡೆ ಕಾಕೋಳಿ ಪುಚ್ಚವ ತೆರೆದುಕೊಂಬಂತೆ ಕರ್ಮಿಗಳ ಭಕ್ತಿ. ಹೌದು. ಹೊರದೇಶದ ಈ ಬುದ್ಧಿ ರುದ್ರಾಕ್ಷಿಯನ್ನ ಹುಸಿದಡೇನ ಜೇನ ನರಿದು ಮಿರಿವೆಯ ಕಳೆದು. ಹೌದು. ಮಾತಿನಂತೆ ನೀತಿ ಉಳ್ಳಡೆ ಅವರನ್ನ ಜಾತರಿಂದ ಕಾಣ ರಾಮನಾಥ ರಾಮನಾಥ ಅಂತ ಹೇಳಿದ್ರು ಅವರು. ಹೌದೌದು ಕಾಕ, ಏನು ಮಾತಿನ ಮರಮತ್ ಕೇಳಿದ್ರ? ಏನು? ಹಂದೇನು ಕೂಡ ನಾನು ಗಂಧರಾಜ ಆಗ್ಬೇಕಂತ ತಿಳ್ಕೊಂಡು. ಹೌದು. ಹಂದೇನು ಕೂಡ ನಾನು ಗಂಧರಾಜ ಆಗ್ಬೇಕಂತ ತಿಳ್ಕೊಂಡು ಹಂದೇನ್ರೆ ಗಂಧನ ಲೇಪನ ಮಾಡ್ಕೊಂಡ್ರ ಹಂದೇನ್ರೆ ಗಂಧರಾಜ ಆಕೈತೇನು? ಇಲ್ಲ, ಆಗಕ್ಕಾಗುದಿಲ್ಲ. ಹೌದು. ಹಂಗ ನವಿಲು ಕುಣದ ತಿಳ್ಕೊಂಡು ಹೌದು ಕಾಕೋಳಿನು ಕುಣಿತಪ್ಪ ಅಂತಂದ್ರ ಹಂಗ ಬರುದಿಲ್ಲ. ಅದ್ರಂಗ ನವಿಲ್ನಟ್ಟ ಕಿಮ್ಮತ್ತ ಕೋಳಿಗೆ ಸಿಗುತ್ತೈತನು? ಇಲ್ಲ, ಸಿಗುದಿಲ್ಲ. ಹಂಗ ಹೊರದೇಶದ ಈ ಬುದ್ಧಿ ರುದ್ರಾಕ್ಷಿಯನ್ನ ತಗೊಂಡು ಮೈ ಮೇಲೆ ಹಾಕೊಂಡು ಧಾಂಬಿಕ ಭಂಡಾರ ಹಚ್ಕೊಂಡು ನಾನು ಬೀರಪ್ಪ ಹತ್ತೀನಿ, ಮಾಳಿಂಗರಾಯ ಹತ್ತೀನಿ, ಅಮೋಘ ಸಿದ್ಧ ಹತ್ತೀನಿ, ಮಲ್ಕಾರ ಸಿದ್ಧ ಹತ್ತೀನಿ ಅಂತ ಹೇಳಿ ಧಾಂಬಿಕ ಭಕ್ತಿ ಮಾಡಿದ್ರೆ ಮಾಳಿಂಗರಾಯ ಅಮೋಘ ಸಿದ್ಧಗ ಒಲಿಮೆ ಆಕೈತಿನು ಅಂತ ಕೇಳ್ತಾನ ಜ್ಞಾನಿ. ಒಲಿದಿಲ್ಲ ಅವರು. ಈ ಯಾವ ಕಾಲಕ್ಕೂ ಇದು ಒಲಿದಿಲ್ಲ, ಸರಿದೋಗುದಿಲ್ಲ ಅಂತ ಹೇಳ್ತಾರ. ಹೌದೌದು ಕಾಕ, ಇನ್ನೊಂದು ಕಡೆ ಜ್ಞಾನಿ ಹಿಂಗ ಹೇಳ್ತಾನ. ಏನ್ ಹೇಳ್ತಾನಪ್ಪ ಅಂತ ಕೇಳಿದ್ರಿ? ಇನ್ನೊಂದು ಕಡೆ ಮಂಡಿ ಮಾಸಿದಡೆ ಮಹಾಮಜ್ಜನ ಕಿಕ್ಕುವರಯ್ಯ. ಹೌದು ಹೌದು. ಮಂಡಿ ಮಾಸಿದಡೆ ಮಹಾಮಜ್ಜನ ಕಿಕ್ಕುವರಯ್ಯ, ಬಟ್ಟೆ ಮಾಸಿದಡೆ ಮಡಿವಾಳನ ಕಿಕ್ಕುವರಯ್ಯ. ಮಂಡಿ ಮಾಸಿದಡೆ ಮಂಡಿ ಮಾಸ್ತಪ್ಪ ಅಂತಂದ್ರ ಹೌದು ಒಂದು ಜಳಕ ಮಾಡಿ ಸಬ್ಕರ ಪುಡಿ ಶಾಂಪೂ ಪುಡಿ ಹಾಕಿರ ಸೊಲಿ ಅನ್ನುವಂತ ಸ್ವಚ್ಛ ಆಕೈತಿ. ಹೌದು, ಸ್ವಚ್ಛ ಆಗ್ತದಲ್ಲ. ಹಂಗ ಮೈ ಮೇಲೆ ಹುಟ್ಟಿರ್ತಕ್ಕಂತ ಬಟ್ಟೆ ಅನ್ನುವಂಥದ್ದು ಹೊಲಸಾಯ್ತು ಅಂದ್ರ ಈ ಬಟ್ಟೆಯನ್ನ ಒಯ್ದ ಕಷ ಮಡಿವಾಳನ ಕೈಯಾಗ ಕೊಟ್ಟೆವಂದ್ರ ಸ್ವಚ್ಛ ಮಾಡಿ ಕೊಡ್ತಾನ. ಆ ಮಡಿವಾಳ ಅನ್ನುವಂಥವ್ ಏನದನ್ನ ಹಸನ ಮಾಡಿ ಕೊಡ್ತಾನ. ಹೌದು. ಹಂಗ ಮನುಷ್ಯನ ಮನ ಅನ್ನುವಂಥದ್ದು ಹೊಲಸಾಯ್ತು ಅಂದ್ರ ಏನ್ ಮಾಡ್ಬೇಕು? ಇದಕ್ಕ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಹೊಲಸಾಯ್ತು ಅಂದ್ರ ನನ್ನಪ್ಪ ರೇವಣ್ಣ ಸಿದ್ಧ ಬೀರದೇವ್ರ ಮಾಳಿಂಗರಾಯ ಜಂಬುನೇಳ ಜಕರಾಯ ಸೋಮರಾಯ ತುಕ್ಕಪ್ರಾಯ ಅಮೋಘ ಸಿದ್ಧ ಮಲ್ಕಾರ ಸಿದ್ಧ ಮಾಳಿಂಗರಾಯ ಅನ್ನುವಂತ ಸಸ್ತಂಗದೊಳಗ ನಿನ್ನ ಕಾಲ ಹರಣ ನೀ ಮಾಡಿದಿ ಅಂದ್ರ ಏನಾಗ್ತದ? ಮನುಷ್ಯನ ಮನಸ್ಸು ಅನ್ನುವಂಥದ್ದು ಸ್ವಚ್ಛ ಆಕೈತಿ ಅಂತ ಹೇಳ್ತಾರ. ಹೌದು ಹೌದು. ಇರ್ಲಿ ಕಾಕ, ಮುಳುವಾಡ ಗ್ರಾಮದಲ್ಲಿ ಕಾರ್ಯಕ್ರಮ ಬಹಳ ಚಂದ ಸಾಗಿ ಬಂದಾವ. ನಡೆದಾವಪ್ಪ. ಮಾತು ಬಾಳ ಆಗ್ಬಾರ್ದು ಅಂತ ಹೇಳ್ಯಾರ. ಚಂದಾಗಿ ಹೇಳು ಒಂದೆರಡು ಮಾತಿನಾಗ. ಮಾತು ಬಾಳ ಆಗ್ಬಾರ್ದು ಅಂತ ಹೇಳ್ಯಾರ. ಹೋದ ಪಳ್ಯದೊಳಗ ನಮ್ಮ ಸರ್ಜೋಡಿ ಕಲಾವಂತರು ಏನ ಮಾತಾಡಿದ್ರು ನಾವೇನ ಮಾತಾಡೋದು ಅಂತ ಕೂನೈತಿ. ಎಲ್ಲ ದೈವಕ್ಕೆ ಗೊತ್ತೈತಿ. ಹೌದು. ತಂಗಿ ಒಂದು ಮಾತಂದಳು. ಏನತ್ತಾಳ? ನಾ ಹೆಂಗ ಹಾಲು ಮತ್ತು ವಿಷಯನ ಹುಟ್ಟಿಡ್ಕೊಂಡು ಹೆಂಗ ಹೇಳಿನಿ ಹಂಗ ನೀವು ಹೇಳಬೇಕು. ಹೌದು ಹೇಳಿದಳು. ಹೌದು. ಮತ್ತೊಂದು ಮಾತಂದ್ರೆ ಲಿಖಿತ ಪೂರ್ವದಲ್ಲಿ ಏನು?
ಮಾನ್ ಬಿಟ್ಟವೇನ ಮಗಳಲ್ಲತ್ತ ಮಾತೇನ ಮಗ ಅಲ್ಲತ್ ಹಿಂಗೇನ ಅಂದ್ರು. ಹೌದು. ಅದಕ್ಕೆ ಇನ್ನೊಂದು ಕಡೆ ಜ್ಞಾನಿ ಹೇಳ್ತಾನ. ಏನ್ ಹೇಳ್ತಾನಂದ್ರ ಕಾಕ, ಏನು ತಂಗಳ ಅಡಿಗೆಲ್ಲ ಹಾ 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 ತಂಗಳ ಅಡಿಗೆಲ್ಲ ತಂಗಿ ಎಂದು ಬೀಗುತ್ತಿ ಅಲ್ಲ. ತಂಗಳ ಅಡಿಗೆಲ್ಲ ತಂಗಿ ಎಂದು ಬೀಗುತ್ತಿ ಅಲ್ಲ. ತಾಯಿನ ಬೈದಕ್ಕಿ ಅಕ್ಕಿ ಮಗಳಲ್ಲ. ಹೌದು ಹೌದು. ತಾಯಿ ತಂದಿನ ಬೈದಕ್ಕಿ ಅಕ್ಕಿ ಮಗಳಲ್ಲ, ಗಂಡನ ಹೀಯಾಳಿಸಿ ಬೈದಕ್ಕಿ ಅಕ್ಕಿ ಗರುತ್ತಿ ಅಲ್ಲ ಅಂತ ಹೇಳ್ತಾರ. ಹೌದು. ಇದು ನಾ ಹೇಳುದಿಲ್ರಿ, ಜ್ಞಾನಿ ಹೇಳ್ತಾನ. ಹೌದು. ಅಂತ ಜ್ಞಾನಿ ಮೇಲೆ ವಿಶ್ವಾಸನ ಇಟ್ಟುಕೊಂಡು ನೀವು ಹೇಳಕತ್ತೀರಿ, ಹೇಳಬೇಕಾಗ್ಯದ. ಹೌದು. ಇನ್ನು ತಂಗಿ ಮಾತು ಹೇಳಲ್ಲ, ಮಾತಿನ ಪ್ರಕಾರ ಹೋಗಿ ಮುಂದೆ ಮಾತಾಡೋದದ. ಹೌದೌದು ಕಾಕ, ನಮ್ಮ ಹಾಲಮತ ಅನ್ನುವಂಥದ್ದು ಹೆಂಗ ಹುಡುತ್ತು? ಪಾರ್ವತ ದೇವಿಗೆ ಮೋಹ ಹೆಚ್ಚಾದ ಕಾಲಕ್ಕ ಏನಾಯ್ತು? ಹಾಲ ವ್ಯರ್ಥ ಆಗಿ ದಂಡಿಗೆ ಹೊಂಟು. ಹೌದು. ಅವಾಗ ಪಾರ್ವತ ದೇವಿ ಅತ್ತಾಳ, ಏನ್ ಮಾಡಿದ್ಲು? ಹಾಲರ ವ್ಯರ್ಥ ಹೊಂಟಾವು, ಈ ಹಾಲು ವ್ಯರ್ಥ ಆಗಬಾರ್ದ ತಿಳ್ಕೊಂಡು ಹಾಲೇನು ಹೋಯ್ಕಸಿ ಮಣ್ಣು ನೆಯ್ದಿತ್ತು ನೋಡು. ಹೌದು. ಆ ಮಣ್ಣಿನಿಂದ 2 ಗೊಂಬೆಗಳನ್ನ ತಯಾರು ಮಾಡಿದಳು. ಮಣ್ಣು ಕಲಿಸಿ ಗೊಂಬೆ ತಯಾರು ಮಾಡಿದಳು. ಹೌದು. ಆ 2 ಗೊಂಬೆಗಳ ತಯಾರು ಮಾಡಿ ಪತಿ ಪರಮೇಶ್ವರ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರು ಹಾಕ್ಲಕ್ ಹೋಗ್ಯಾನ. ಹೌದು. ಪಾರ್ವತ ದೇವಿ 2 ಗೊಂಬೆಗಳನ್ನ ತಯಾರು ಮಾಡಿಟ್ಟಾಳ. ಹೌದು. ತಂಗಿಗೆ ಒಂದು ಮಾತು ಕೇಳೋದಲ್ಲ. ಏನು? ಹೋದ ಪಳ್ಯದೊಳಗೆ ನಮ್ಮ ಕಾಕಾರು ಹೌದು ಆ ಜನಪದ ಹಾಡ್ದಾಗ ಇದು ನೀ ಹಾಡುದಲ್ಲ ತಂಗಿ, ನಾವು ಹಾಡಬೇಕು ಅಂತ ಹಿಂಗೆ ಹೇಳಿದೀನಿ. ಹೌದು. ತಂಗಿ ಒಂದು ಮಾತು ಹೇಳ್ತೀನಿ ನಾನು. ಏನು? ಯಾರೇನು ಮಾಡಬೇಕು ಅದನ್ನೇ ಮಾಡಬೇಕು. ಹೌದು ಹೌದು. ಗಣಮಗ ಮಾಡೋದು ಗಣಮಗನೇ ಮಾಡಬೇಕು, ಹೆಣ್ಮಗ ಏನು ಮಾಡ್ಬೇಕು ಅದನ್ನೇ ಮಾಡಬೇಕು. ಹೌದು. ಮಾತು ಹೆಂಗಂದ್ರ ಹೆಂಗ? ಪಾರ್ವತ ದೇವಿ 2 ಗೊಂಬೆಗಳ ತಯಾರು ಮಾಡಿಟ್ಟಾಳ ನಿನ್ನ ಮಾತಿಗೆ. ಹೌದು. ಗೊಂಬೆ ಬರೇ ತಯಾರು ಮಾಡಿಟ್ಟಾಳ. ಅದಕ್ಕ ಅಂತ ಶಕ್ತಿ ಇತ್ತಂದ್ರ ಹೌದು ಆ ಗೊಂಬೆಗಳಿಗೆ ಜೀವಕಾಳ ತುಂಬಬೇಕಾಗಿತ್ತು. ಯಾಕೆ ತುಂಬಲಿಲ್ಲ? ಅದನ್ನ ಯಾರು ತುಂಬಬೇಕು? ಅವರೇ ತುಂಬಬೇಕು. ಹೌದು ಹೌದು. ತಂಗಿ ಯಾರೇನು ಹಾಡಬೇಕು ಅದನ್ನೇ ಹಾಡಬೇಕು, ಯಾರೇನು ಕೇಳಬೇಕು ಅದನ್ನೇ ಕೇಳಬೇಕು. ವಿತ್ತಂಡವಾದ ಆಗಬಾರ್ದು. ಸಂವಾದ ರೂಪದಾಗ ಹೋಗ್ಬೇಕಾಗ್ಯದ ಕಾಕ. ಹೌದೌದು. ಆ 2 ಗೊಂಬೆಗಳನ್ನ ತಯಾರು ಮಾಡಿ ಪತಿ ಪರಮೇಶ್ವರ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರು ಹಾಕಿ ಬಂದು ಪಾರ್ವತ ದೇವಿ ಹೇಳ್ತಾಳ, ಏನು ತಾಳ? ಪತಿನಾಥ ಪರಮೇಶ್ವರ ಈ 2 ಗೊಂಬೆಗಳನ್ನ ತಯಾರು ಮಾಡೀನಿ. ಹೌದು. ಈ 2 ಗೊಂಬೆಗಳಿಗೆ ಜೀವಕಾಳ ತುಂಬು ಅಂತ ಹೇಳಿದಳು. ಒಂದು ಹೆಣ್ಣ ಒಂದು ಗಂಡ ಗೊಂಬೆ ತಯಾರು ಮಾಡೀನಿ ಅಂತ ಹೇಳಿದಾಗ ಹೌದು ಅವಾಗ ಪತಿ ಪರಮೇಶ್ವರ ಆ 2 ಗೊಂಬೆಗಳಿಗೆ ಜೀವಕಾಳ ತುಂಬಿ ಆ ಜೀವಕಾಳ ತುಂಬಿ ಆ ಗೊಂಬೆಗಳಿಗೆ ನಾಮಕರಣ ಮಾಡದ. ಏನ್ ಮಾಡಿದ್ರು? ಮುದ್ದಾಯಿ ಮುದ್ದುಗೊಂಡ ಅಂತೇಳಿ ನಾಮಕರಣ ಮಾಡಿ ಜಾಗ್ರತಪುರ ಪಟ್ಟಣದೊಳಗ ಬಿಟ್ಟ. ಹೌದು ಹೌದು. ಜಾಗ್ರತಪುರ ಪಟ್ಟಣದೊಳಗ ಬಿಟ್ಟ. ಈ ಮುದ್ದಾಯಿ ಮುದ್ದುಗೊಂಡ ಹೊಟ್ಟೆಲಿ ಆದಿಗೊಂಡನುವಂತ ಮಗ ಹುಟ್ಟಿ ಬಂದ. ಹೌದು. ಆದಿಗೊಂಡ ಹೊಟ್ಟೆಲಿ 6 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು. ಅವ್ರು ಯಾರ್ಯಾರು? ಅಮರಗೊಂಡ, ತುಮರಗೊಂಡ, ವೀರಗೊಂಡ, ಮಾರಾಯಗೊಂಡ, ಶಿವಗೊಂಡ, ಕರ್ತ ಉಂಡಾಡುಗೊಂಡ, ಪದಗೊಂಡ ಹೊಟ್ಟೆ ಬಂದ. ಹೌದು. ಇವ ಸಣ್ಣವ. ಮನ್ಯಾಗ ಹೆಂಡ್ರ ಜಗಳ ತೆಗೆದು ಅಣ್ಣದೇರ ಜಗಳ ತೆಗೆದು ಏನ್ ಮಾಡಿದ್ರು? ಪದಮನ ಮುತ್ತೆ ಹೊಲಕ್ ಹೋದ್ರೆ ಹೊಲಕ್ ಹೋಗ್ತೀನಿ, ಇಲ್ಲ ಅಂದ್ರೆ ಹೊಲಕ್ ಹೋಗಲ್ಲ ಅಂತೇಳಿ ಜಗಳ ತೆಗೆದು ಕೂತಾಗ ಬರೀ ಮನ್ಯಾಗ ಉಂಡಾಡ್ಲಕತ್ತಾನವ. ಉಂಡಾಡ್ಕೊಡ ಪದಮಣ್ಣ ಅವಾಗ ನೆಗಲಿ ಹೊಡ್ಕೊಂಡು ಮುತ್ತೆ ಏನ್ ಮಾಡ್ದಪ್ಪ ಅಂತಂದ್ರೆ ಉಂಡಾಡ್ಕೊ ಪದಮನ ಮುತ್ತೆ ಮಾನ್ಯದ ಹೊಲಕ್ಕೆ ಹೋಗಿ ಹೌದು ನೆಗಲಿ ಹೊಡ್ಕೊತ ಹೋಗಿ 3 ಕಣ್ಣಿ ಹುತ್ತಿಗೆ ನೆಗಲಿ ಹಚ್ಚಿದ. ಹೌದು. ಅಲ್ಲಿ ಕುರಿ ಅಂತ ಬಂದು ಅಲ್ಲಿ ಕುರಿ ಹಾಕದವ್ರು ಯಾರ್ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಕುರಿ ಕಾಯ್ದು ಸಾಕಾಗಿ ಯಾರು? ಆದಿಶಕ್ತಿ ಪಾರ್ವತ ದೇವಿ ಕುರಿ, ಗಣಪತಿ ಮತ್ತು ಷಣ್ಮುಖ ಕೂಡ್ಕೊಂಡು ಕುರಿ ಕಾಯ್ತಿದ್ರು. ಹೌದು. ಇವರಿಗೆ ಮುಂದೆ ಸಾಕಾದ ಕಾಕ. ಅವಾಗ ಪಾರ್ವತ ದೇವಿ 3 ಕಣ್ಣಿನ ಹುತ್ತಿನೊಳಗೆ ಕುರಿ ಹಾಕುವಂತ ಸಂದರ್ಭದಲ್ಲಿ ಏನು ಮಾಡಿದ್ಲು? ಪಾರ್ವತ ದೇವಿಗೆ ಸೂಕ್ಷ್ಮ ಅಹಂಕಾರ ಬತ್ತ ಪುಣ್ಯಾತ್ಮರೇ. ಸೂಕ್ಷ್ಮ ಅಹಂಕಾರ ಲಂಕಾರ ಅಂದ್ರೆ ಸ್ವಗ್ಗ. ಸೂಕ್ಷ್ಮ ಅಹಂಕಾರದ ಬತ್ತು. ಹೌದು. ಏನ್ ಮಾಡಿದ್ಲು? ಅವಾಗ ಪಾರ್ವತ ದೇವಿ ಅತ್ತಾಳ, ಅಲ್ಲ
ಪತಿ ಪರಮೇಶ್ವರ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರು ಹಾಕ್ತಾನ ಅಂತ ಹೇಳ್ತಾರ. ಹೌದು. ನೋಡ್ಬೇಕಂದಳಿಕೆ ಪಾರ್ವತಾ ದೇವಿ ಪರೀಕ್ಷೆ ಮಾಡ್ಬೇಕು. ನೋಡ್ಬೇಕಂದಳು. ಹೌದು. 3 ಕಣ್ಣಿನ ಹುತ್ತಿನೊಳಗೆ ಕುರಿ ಹಾಕುವಂತ ಸಂದರ್ಭದಲ್ಲಿ ಏನ್ ಮಾಡಿಲ್ಲು? ಅದ್ರೊಳಗಿರತಕ್ಕಂತ 3 ಕುರಿ ಮರಿಯನ್ನ ತಗೊಂಡು ಏನ್ ಮಾಡಿಲ್ಲು? ತನ್ನ ಲಿಂಗದ ಕೈ ಒಳಗೆ ಹಾಕೊಂಡಳು. 3 ಕುರಿ ಮರಿ ತಗೊಂಡು. ಹೌದು. ಮುಂದ ಪತಿ ಪರಮೇಶ್ವರ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರು ಹಾಕಿ ಬಂದ. ಪಾರ್ವತಾ ದೇವಿ ಬಂದು ಹೇಳ್ತಾಳ, ಏನತ್ತಾಳ? ಪದ್ಮನಾಥ, ಹೌದು, ನೀವು ಭೋಜನ ಸ್ವೀಕಾರ ಮಾಡ್ರಿ ಅಂತ ಹೇಳಿ ಪಂಚ ಪಕ್ವಾನ ಅಡಿಗೆಯನ್ನ ಮಾಡಿ ಪತಿ ಪರಮೇಶ್ವರಿಗೆ ಉಣಿಸ್ತಾಳ. ಹೌದು. ಊಟಕ್ಕೆ ನೀಡಿ ಹೊರಗೆ ಒಂದು ಮಾತಾಡ್ತಾಳೆ ಈಕಿ ಸೂಕ್ಷ್ಮ ಅಂಕಮಾರದ ಪಾರ್ವತಾ ದೇವಿ. ಏನ್ ಮಾತಾಡಿಲ್ಲು? ಅಲ್ಲ, ಪತಿ ಪರಮೇಶ್ವರ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರು ಹಾಕ್ತಾನಂತ ಹೇಳ್ತಾರ. ಎಲ್ಲಕ್ಕೂ ಹಾಕಿ ಬಂದಾನ ಈಗ ಅಂತ ಹೇಳ್ತಾರ. ಖರೆ ನಾನು ಲಿಂಗದ ಕೈ ಒಳಗಿರುವಂತ ಕುರಿ ಅದಾವೇನ ಸತ್ತವನು ಖಬರಿಲ್ಲ ಅಂತಂದ್ರೆ ಇವಕ್ ಊಟನೇ ಹಾಕಿಲಿವ ಅಂತ ಹೇಳ ಪಾರ್ವತಾ ದೇವಿ ಅತ್ತಾಳ. ಏನಾಯ್ತು? ಅವಾಗ ಸೂಕ್ಷ್ಮ ಅಂಕಾರದಿಂದ ಮನದಾಗ ನುಸುನಕ್ಕು ಲಿಂಗದ ಕಾಯಿ ಒಳಗಿರ್ತಕ್ಕಂತ ಕುರಿ ಅದಾವೇನ ಸತ್ತಾವತ್ತೇಳ ತೆಗೆದು ನೋಡಿದ್ರೊಳಗ, ಲಿಂಗದ ಕಾಯಿ ಹಗರ್ಕ ತೆಗೆದು ನೋಡಿಲ್ಲು, ತೆಗೆದು ನೋಡಿದ್ರೊಳಗ ಪಂಚಮುಖದ ಪರಮೇಶ್ವರನ ಕೃಪಾಶೀರ್ವಾದದಿಂದ ಏನಾಗಿತ್ತು? 3 ಏನ್ ಲಿಂಗದ ಕಾಯಿ ಒಳಗಿರ್ತಕ್ಕಂತ 3 ಕುರಿ ಹೋಗಿ 3 ಇರಿಬ್ಯಾಗ ಸಕ್ರಿ ಮೇಲೆ ಕದ್ದಿದ ಪುಣ್ಯ. ಹೌದು, ಇರಿಬಿಗಿ ಸಾಕ್ರಿ ಇತ್ತು, ಲಿಂಗದ ಕಾಯಾಗ ಸಾಕ್ರಿ. ತಂಗಿ, ನಮ್ಮ ಅಪ್ಪ ಮಾಡೋದು ನಮ್ಮ ಅಪ್ಪ ಮಾಡಬೇಕು, ನಿಮ್ಮ ಅವ್ವ ಏನ್ ಮಾಡ್ಬೇಕು ಅದನ್ನೇ ಮಾಡಬೇಕು. ಸೂಕ್ಷ್ಮ ಅಹಂಕಾರ ಬರಬಾರದು. ಅಪ್ಪನ ಏನ್ರೆ ಕೆನಕ ತಿನ್ನಿ ಅಂದ್ರ ನೋಡ್ತೀನಿ ಅಂದ್ರೆ ನಿಮ್ಮ ಕೈಲೇ ನೀಗುದಿಲ್ಲ. ಹೌದು, ಅಪ್ಪನೇ ಅವ್ವನೇ. ಯಾರೇನು ಏನ್ ಮಾಡಿದ್ರು ಒಲಿ ಮುಂದೆ ಕಾಕ, ಅದಕ್ಕೆ ಯಾರೇನು ಮಾಡ್ಬೇಕು ಅದು ಮಾಡಬೇಕು. ಹೌದು. ಕುರಿ ಆದ್ಮೇಲೆ ಉಂಡಾರ್ಗೋಡ ಪದ್ಮನ ಮುತ್ತ ಕುರಿ ಹೊಡ್ಕೊಂಡು ಗಂದಲಗಿರಿ ಪರ್ವತಕ್ಕೆ ಹೋದ. ಹೌದು. ಅಲ್ಲಿ ಗಂಧ ರಕ್ಷಣೆ ಮದುವೆ ಆದ. ಉಂಡಾರ್ಗೋಡ ಪದ್ಮನ ಮುತ್ತ ಇಬ್ಬರು ಹೆಂಡ್ರು 84 ಮಂದಿ ಮಕ್ಕಳು. ಹೌದು. ಜಿಂಕಾದೇವಿ ಹೊಟ್ಟಿಲಿ 42 ಮಂದಿ ಮಕ್ಕಳು, ಚುಂಬಲಾದೇವಿ ಹೊಟ್ಟಿಲಿ 42 ಮಂದಿ ಮಕ್ಕಳು. 84 ಮಂದಿ ಮಕ್ಕಳು. ಹೌದು ಕಾಕ. ಹೋದ ಪಳ್ಳ್ಯದೊಳಗೆ ನಮ್ಮ ತಂಗಿಯಾರು ಹಿಂಗ ಹೇಳ್ಕೊತ ಹೋಗಿ ಮುಂದೆ ಒಮ್ಮೆ ವಿಷಯಕ್ಕೆ ಹೋಗ್ಯಾರ. ಹೌದು. ಮತ್ತ ಮುಂದಿನ ಸಂದಿಗೆ ಏನ್ರ ವಿಷಯದೊಳಗ ಅವ್ 101 ಮಂದಿ ಸಿದ್ಧರ ಹೆಸರು ಹೇಳಿದ್ರು ಅಂದ್ರ 84 ಮಂದಿ ಮಕ್ಕಳ ಹೆಸರು ನಾನು ಹೇಳ್ತೀನಿ ಅಂತೇಳಿ ಸಭಾದ ಕೈ ಎತ್ತಿ. ಈ ಮಾತು ಕರೆಕ್ಟ್ ಇದು. ಹೇಳಿ ನಾವು 84 ಮಂದಿ ಹೇಳೇ ಬಿಡುನು ಹೇಳ್ತೇವನ್ನುವಂತ ಆತ್ಮವಿಶ್ವಾಸನ ಇಟ್ಟುಕೊಂಡು. ಹೌದು. ಮುಂದೆ 84 ಮಂದಿ ಒಳಗ ದೇವರಾಜ್ ಅರಸ್ ಹುಟ್ಟಿ ಬಂದ. ಹೌದು. ದೇವರಾಜ್ ಅರಸನ ಹೊಟ್ಟಿಲೆ ದೀಪಕ್ರಾಯ ದೂಪಕ್ರಾಯ್ ಹುಟ್ಟಿ ಬಂದ್ರು. ಹೌದು. ದೂಪಕ್ರಾಯ್ ಹೊಟ್ಟಿಲಿ ಆನಕ್ರಾಯ್ ಚಾನಕ್ರಾಯ್ ಹುಟ್ಟಿ ಬಂದ್ರು. ಆನಕ್ರಾಯ್ ಚಾನಕ್ರಾಯ್ ಹೊಟ್ಟಿಲೆ ಶೇರಕ್ ಬಂಬರಾಯ್ ಹುಟ್ಟಿ ಬಂದ. ಶೇರಕ್ ಬಂಬರನ ಹೊಟ್ಟಿಲೆ ಆಲಕ್ರಾಯ ಪಾಲಕ್ರಾಯ್ ಹುಟ್ಟಿ ಬಂದ್ರು. ಆಲಕ್ರಾಯ ಪಾಲಕ್ರನ ಹೊಟ್ಟಿಲೆ ಕರಿಗೌಡ ಕೆಂಚಗೌಡ ಹುಟ್ಟಿ ಬಂದ್ರು. ಕರಿಗೌಡ ಕೆಂಚಗೌಡ ಹೊಟ್ಟಿಲೆ ಸೋಮರಾಯ ತುಕ್ಕಪ್ಪರಾಯ್ ಹುಟ್ಟಿ ಬಂದ್ರು. ಸೋಮರಾಯ ತುಕ್ಕಪ್ಪರಾಯನ ಹೊಟ್ಟಿಲೆ ಯಾರು ಹುಟ್ಟಿ ಬಂದ್ರು? ಯಾರ್ಯಾರಪ್ಪ ಅಂತಂದ್ರ ಸೂರ್ಯ ಚಂದ್ರ ಇರುವರೆಗೆ, ನೆಲವೊಂದು ಗಂಗಿ ಹರಿವರೆಗೆ, ಪಾರೊಂದು ಪೋರಿರುವರೆಗೆ ನನ್ನಪ್ಪ ಮುತ್ಯ ಮಾಳಿಂಗರಾಯ ಜಕ್ಕಪ್ಪರಾಯ್ ಹುಟ್ಟಿ ಬಂದ್ರು ಪುಣ್ಯಾತ್ಮ. ಹೌದು. ಮಾತ್ ಹಿಂಗದಾವ್. ಮಾಳಿಂಗರಾಯ್ಗೆ ಇಬ್ರು ಹೆಂಡ್ರು. ತಾಂಬಾ ಗ್ರಾಮದ ಲಕ್ಷ್ಮೀ ದೇವಿ ಈರವಶರಣಿ. ಹೌದು. ಈರವಶರಣಿ ಹೊಟ್ಟಿಲೆ 4 ಮಂದಿ ಮಕ್ಕಳು. ಯಾರು? ರೆಬ್ಬರಾಯ, ಬೀರಮುತ್ತ, ಕಣ್ಣ ಮುತ್ತ, ಸೋಮರಾಯ. ಹೌದು. ನಮಗ ವಿಷಯ ಇಲ್ಲಿ ತಂದು ಇಟ್ಟೆವು. ಇನ್ನು ತಂಗಿ ಮುಂದಿನ ಸಂದಿಗೆ ಎಲ್ಲಿ ಹೋಯ್ತಾಳ. ಹೌದು. ಅಲ್ಲಿ ವಿಷಯ ನಾ ಮುಂದೆ ಒಯ್ನನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಬಾಳೆನ ಮಾತಾಡುದಿಲ್ಲ ಕಾಕ. ಹೌದು. ಇನ್ನು ವಿಷಯ ಅದಾವ ಇನ್ನು ವಿಷಯ ಅದಾವು. ತಂಗಿ ಒಂದ್ ಮಾತು ಹೇಳಿದಳು. ಏನು? ನೀರು ಕೊಡು, ನೀರು ಇರಲಿ ಕಾಕ. ವಿಷಯ ನಾವು ತಂಗಿ ವಿಷಯ ಇಟ್ಟಿದ್ದೆವು. ಹೌದು. ಏನ್ ಇಟ್ಟಿದ್ದೆವು? ಏನು? ಸ್ಪರ್ಶ ಜ್ಞಾನ, ಒಂದು ಶಬ್ದ ಜ್ಞಾನ ಇಟ್ಟಿದ್ದೆವು. ಹೌದು. ಅವ್ರ ಶಬ್ದ ಹಿಡ್ಕೊಂಡು ಏನಾದ್ರು ಕೂನದನು ಏನಂದಾರ? ಜಗತ್ತಿನ ಒಳಗೆ ಸ್ಪರ್ಶ ಜ್ಞಾನ ಅನ್ನುವಂಥದ್ದೇ ಶ್ರೇಷ್ಠ ಅದ. ಹೆಂಗ? ಮುಂದಿನ ಸಂಧಿಗೆ ಶಬ್ದ ಜ್ಞಾನ ಅನ್ನುವಂತ ಶ್ರೇಷ್ಠತ ಅವ್ರು ಹೇಳ್ಯಾರ. ಮುಂದಿನ ಸಂಧಿಗೆ ಮಾಸ್ತರ್ ಅವರು ಸ್ಪರ್ಶ ಜ್ಞಾನ ಹೆಚ್ಚು ಮಾಡಿ ಹೇಳಬೇಕು ಅಂದ್ರವ್ರು. ಹೌದು. ಹೌದು. ತಂಗಿ, ನೀ ಎಲ್ಲ ವಿಷಯ ಬಾಳ ಗುದುಮರಿಗೆ ಬಿದ್ದ, ಅವಸರಕ್ಕೆ ಬಿದ್ದಿ. ಹೌದು. ಹೆಂಗ ಕೂಣದನ ಕಾಕ? ಹೆಂಗ? ಹೊಳಿಗೆ ದಿನ ಒಂದು ನರಿ ನೀರ್ ಕುಡ್ಲಾಕ್ ಹೋಗ್ತಿತ್ತು. ನರಿ. ಹೌದು. ಅದೇ ಕೆಸರಾಗ ಒಂದು ಮಸಳಿತ್ತು. ನದಿ ದಂಡ್ಯಾಗ ಮಸಳಿತ್ತು. ಹೌದು. ಮಸಳಿ ಏನೋ ಹೊಂಚಾಗ್ತಿತ್ತು ಕೂನದನು. ಏನು? ಇವತ್ತು ಏನ್ರ ಮಾಡಿ ನರಿನ ಹಿಡಿಬೇಕತ್ತಿತ್ತದು. ಜಪ್ಪಿಸಿ ಕೂತಿತ್ತದ ಅಲ್ಲೇ ಕೂತಿತ್ತು ದಂಡ್ಯಾಗ. ಇದು ಮಸಳಿ ಏನು ಮಾಡ್ತು ಕೂನದನು? ಏನ್ ಮಾಡ್ತು?
ನರಿ ನೀರು ಕುಡ್ಲಾಕತ್ತಿತ್ತು. ಹಾ ಮೊಸಳೆ ಕಣ್ಣು ಮುಚ್ಚಿ ಬಾಯಿ ತರದ್ ಗಪ್ಪನೆ ಹಿಡಿತು. ಹೌದು ಹೌದು ಹಿಡಿತು. ಹಾ ಹಾ ಅವಾಗ ಮೊಸಳೆ ಹತ್ತದ ಸಿಕ್ತ ಬ್ಯಾಟ್ ಹತ್ತದ. ಅದು ಹಾ ಮಸಳಿ ಎತ್ತದ ಹಂಗ ಸಿಕ್ತ ಬ್ಯಾಟ್ ಹತ್ತದ. ನರಿ ಏನ್ ಮಾಡ್ತು? ಅವಾಗ ನರಿ ಹೇಳ್ತದ, ಹಾ ಏ ಮೊಸಳೆಪ್ಪ ಹೌದು ಕಣ್ಣು ತೆರೆದು ನೋಡು, ಏನ್ ಹಿಡ್ದಿದಿ ನೋಡು. ನೀ ನನ್ನ ಹಿಡ್ದಿಲ್ಲೋ ಆಲದ ಮರದ ಬಡ್ಡಿ ಹಿಡ್ದಿವೋ ನೀ ಅಂತ ಹೇಳ್ತದ. ಹೌದು ಹೌದು ತಂಗಿ ಹಿಡ್ದಿಕರ ವಿಷಯ ಇದು ನರಿ ಸಿಗುದಿಲ್ಲ. ಸಿಗುದಿಲ್ಲ, ಬಡ್ಡಿ ಹಿಡ್ದಂಗಾಗೈತಿ ವ್ಯವಹಾರ. ಹಾ, ಹೌದು ಕಾಕ ವಿಷಯ ಏನಪ್ಪ ಅಂತ ಕೇಳಿದ್ರ ಹಾ ಒಂದು ಮಾತು ಹೇಳುದದ. ಹೆಂಗ? ಸಣ್ಣ ಮಾತು ಹೇಳಿ ಒಂದು ಮುಗಿಸುದದ. ಹೌದು ತಂಗಿ ಒಂದು ಮಾತೇನು ಹೇಳ್ದ ಕಾಕ, ಹಾ ಹಾ ಇವತ್ತು ತಾವೆಲ್ಲರೂ ಬಂದು ಕೂಡಿರಿ ಪುಣ್ಯಾತ್ಮರೇ. ಹೌದು ಜಗತ್ತಿನ ಒಳಗ ಮಾಳಿಂಗರಾಯ ಮುತ್ತನ ಕೈ ನಾವು ಹಿಡಿದ್ರೆ ಯೂಸ್ ಇಲ್ಲ. ಹೌದು ಹೌದು ಈ ಹುಟ್ಟಿ ಬಂದೇವಲ್ಲ, ನಾ ಹಿಡಿದ್ರ ಉಪಯೋಗ ಇಲ್ಲ. ಅವರೇ ನಮ್ನ ಹಿಡಿಬೇಕು. ಹುಟ್ಟಿ ಬಂದೇವಿ, ಹಾ. ಇಟ್ಟು ದೊಡ್ಡವ್ರ ಆಯ್ಕಿಸಿ ಮಾಳಿಂಗರಾಯ ಮುತ್ತನ ಕೈಯ ನಾವು ಹಿಡಿದ್ರೆ ಯೂಸ್ ಇಲ್ಲ. ಹೌದು ಮಾಳಿಂಗರಾಯ ಮುತ್ತನೇ ಬಂದು ನಮ್ಮ ಕೈ ಹಿಡಿಬೇಕು, ನಮ್ಮ ಮನಿ ಒಳಗ ವಾಸ ಆಗಬೇಕಾಗಿತ್ತು ಅಂದ್ರ ಹಾ ಹಾ ಏನ್ ಮಾಡ್ಬೇಕಂತ ಏನ್ ಮಾಡ್ಬೇಕು? ಬರೇ 3 ಸಣ್ಣ ಕೆಲಸ ಮಾಡ್ತಾನ. ಯಾವ 3 ಸಣ್ಣ ಕೆಲಸ ಯಾವ್ಯಾವ? ಹಾ ಒಂದೇದು, ಹಾ ಯಾವ ಕಾಲಕ್ಕೂ ಯಾರಿಗಿ ನಿಂದೆ ಆಡಬೇಡ್ರಿ. ಹೌದು ಇದು ಒಂದೇದು. ಹೌದು ಇನ್ನು ಎರಡನೇದು ಏನಕ್ಕೂ ಅನ್ನೋದನು, ಹಾ ನಿನ್ನ ಜೀವನದೊಳಗೆ ಹೌದು ಮತ್ತೊಬ್ಬರ ಮನಸ್ಸ ಮತ್ತೊಬ್ಬರ ಮನಿ ಮುರಿಯುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ನೀವ್ ಯಾರು ಎಂದೂ ಮಾಡ್ಬೇಡ್ರಿ ಇಂತಾವು. ಇದು ಎರಡನೇದು. ಹೌದು ಇನ್ನು ಮೂರನೇದು ಏನದಕ್ಕೂ ಅನ್ನೋದನು, ಹಾ ನಮಗ ಜನ್ಮ ಕೊಟ್ಟ ತಾಯಿ ತಂದಿ ಹೌದು ನಡು ಅಗಸ್ಯಾಗ ಹಾಯಿಸಿ ಹೊಂಟ್ರ ಹೌದು ನಮ್ಮಿಂದ ತಲೆ ತೆಗೆಸುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಿ ಒಳಗ ಮಾಳಿಗರಾಯ ಮುದ್ದೆ ಬಂದು ವಾಸ ಮಾಡ್ತಾನ ಪುಣ್ಯಾತ್ಮರೇ. ಹೌದು ಹೌದು ಮಾತ ಸಣ್ಣ ಆಗ್ಯಾವ, ಹಾ ಹಾ ಖರೆ ನಮ್ಮ ನಿಮಗೆಲ್ಲ ದೊಡ್ಡ ಆಗ್ಯಾವ. ಹೌದು ನಡ್ಸ್ಕೊಂಡು ಹೋರಿ ಎನ್ನುವಂತ ಮಾತನ್ನ ಹೇಳಿ ಹೇಳಿ ಕಾಕ ಹಾ ಕಾಲಮಾನ ಕೆಟ್ಟ ಹೋಗ್ಯಾವ. ಹೆಂಗ? ಇರ್ಲಿ ಕಾಕ, ಹಾ ಹಾ ಏನಪ್ಪಾ ಅಂತ ಕೇಳಿದ್ರ ಹೌದು ಶಬ್ದ ಜ್ಞಾನ ಸ್ಪರ್ಶ ಜ್ಞಾನ ಇಟ್ಟಾಗ ಶಬ್ದದನ ಅವ್ರು ಹಿಡ್ಕೊಂಡಾರ. ಹೌದು ಸ್ಪರ್ಶ ಜ್ಞಾನ ಅನ್ನುವಂತ ವಿಷಯ ನನಗೆ ಬಂದೈತಿ. ಹೌದು ಆ ಸ್ಪರ್ಶ ಜ್ಞಾನದ ಮಾತಿನ ಮರಮ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ? ಅದಕ್ಕೆ ಒಂದ್ ಕಡೆ ಜ್ಞಾನಿ ಹೇಳ್ತಾನ, ಏನು? ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು. ಹೌದು ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು, ಸ್ಪರ್ಶದಿಂದಲ್ಲದೆ ಬೀಜ ಮೊಳಕೆ ದೋರದು, ಹೌದು ಸ್ಪರ್ಶದಿಂದಲ್ಲದೆ ಹೂವಾಗದು, ಹೌದ್ ಸ್ಪರ್ಶದಿಂದಲ್ಲದೆ ಸರ್ವ ಸುಖ ದೋರದು. ಹಾ 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 ಜಗದೊಳಗೆ ಸ್ಪರ್ಶಕ್ಕೆ ಪ್ರಾಮುಖ್ಯತೆ ಮೊದಲು ಅಂತ ಹೇಳಿದ್ರು ಅವ್ರು. ಹೌದು ಏನೇ ಮಾಡಿದ್ರು ಪರಿಚಯ ಆಗ್ತದ ಕೈಯ ಹಂಗೆ. ತಂಗಿ ಬಾಳ ಬಿಳಿಸಿ ಹೇಳುದ್ರಾಗ ಯಾಳೆ ಇಲ್ಲತ್ತ ನಾನು ನಿನಗೆ ಬಾಳ ಹೇಳುದಿಲ್ಲ. ಹಾ ಹಾ ಏನದ ಮರ್ಮ? ಹೌದು ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು, ಸ್ಪರ್ಶದಿಂದಲ್ಲದೆ ಬೀಜ ಮೊಳಕೆ ದೋರದು, ಹೌದು ಸ್ಪರ್ಶದಿಂದಲ್ಲದೆ ಹೂವಾಗದು, ಸ್ಪರ್ಶದಿಂದಲ್ಲದೆ ಸರ್ವ ಸುಖ ದೋರದು. ಜಗದೊಳಗೆ ಸ್ಪರ್ಶಕ್ಕೆ ಪ್ರಾಮುಖ್ಯತೆ ಮೊದಲು ಅಂತ ಹೇಳಿದ್ರು. ಹೌದ್ ತಂಗಿ ಒಂದು ಮಾತು ಹೇಳುದದ, ಏನು? ಶಬ್ದ ಜ್ಞಾನ ಹಿಂಗ ಶ್ರೇಷ್ಠ ಅಂತ ಹೇಳಿದಿ. ಹೌದು ತಂಗಿ ಅಡಪಾಯ ಗಟ್ಟಿ ಹಾಕಿ ಮೊದಲು ತರ ಹಾಕನಿ. ಹಾ ತಳಪಾಯ ಪಾಯ ಗಟ್ಟಿ ಇತ್ತಂದ್ರೆ ಮ್ಯಾಲ ಅಂತರಸ್ ಮೇಲೆ ಅಂತರಸ್ ಮನಿ ಕಟ್ಟು ನಿಂದಿರ್ತೈತಿ. ನಿಂದಿರ್ತದ. ನಿನಗೊಂದು ಮಾತು ಕೇಳ್ತೀನಿ ತಂಗಿ, ನಾನು ಹಾ ಹೇಳಿದ ಅರ್ಥ ತಿಳ್ಕೋ. ಸ್ಪರ್ಶ ಜ್ಞಾನ, ಹೌದು ಜ್ಞಾನ ಹುಟ್ಟಿರ್ಬೇಕು ಸ್ಪರ್ಶದಿಂದ. ಹೌದ್ ಇವತ್ತ ವಿಷಯ ಹೇಳಿದ್ರಿ ನೀವು ಶಬ್ದದಿಂದ ಹಿಂಗೆ ಅಲ್ಲ ಯಾವತ್ ಹೇಳಿ. ಹಾ ಹಾ ಈ ಮನುಷ್ಯನ ತುಟಿ ಏನದಾವಲ್ಲ, ಹೌದು ಈ ಮನುಷ್ಯನ ತುಟಿ ಏನದಾವಲ್ಲ, ಹಾ ಹಾ ಒಂದಕ್ಕೊಂದು ಸ್ಪರ್ಶ ಆದಾಗಲೇ ಮಾತ ಹೊರಗೆ ಬರ್ತದ. ಶಬ್ದ ಹೊರಗೆ ಬರ್ತಾವ. ಶಬ್ದ ಅಂದ್ರೆ ಏನು? ಹೊರಗೆ ಬರ್ತದ ನೋಡು ತಂಗಿ. ಸ್ಪರ್ಶನ ಏನ್ ಹೇಳಿನಿ, ಎಲ್ಲಾನು ಸ್ಪರ್ಶದಿಂದ ಆದಾಗಲೇ ಹಾ ಜಗತ್ತಿನೊಳಗೆ ಒಂದು ದಾರಿ ಆಕೈತಿ. ಹೌದು ಒಂದು ಮಾತು ಹೇಳುದದ, ಹೆಂಗ? ಅಹಿಲ್ಯಾಬಾಯಿ ಹಾ ಅಹಿಲ್ಯಾಬಾಯಿ ಗೌತಮ್ ಋಷಿ ಶಾಪಕ್ಕೆ ಕಲ್ಲಾಗಿ ಬಿದ್ದಿದ್ದಳು. ಹೌದು ಗೌತಮ್ ಋಷಿ ಶಾಪಕ್ಕೆ ಅಹಿಲ್ಯಾದೇವಿ ಕಲ್ಲಾಗಿ ಬಿದ್ದಿದ್ದಳು. ಹಾ ಮುಂದೆ ರಾಮಚಂದ್ರ ಶ್ರೀರಾಮಚಂದ್ರ ಹೌದ್ ಅಡವಿ ಒಳಗ ಹೋಗಿ ಆ ಕಲ್ಲಿನ ಮೇಲೆ ತಮ್ಮ ಪಾದ ಸ್ಪರ್ಶ ಆದಾಗ ಅವಾಗ ಅಹಿಲ್ಯಾದೇವಿ ಹೊಳ್ಳಿ ಜೀವಂತ ಆಗ್ಯಾಳ. ಹೌದು ಇದು ಸ್ಪರ್ಶ ಜ್ಞಾನ. ಹೌದು ಆಯ್ತು, ಅದಿರ್ಲಿ ಬಾಳೆನ ಮಾತಾಡೋದಿಲ್ಲ ತಂಗಿ. ಸ್ಪರ್ಶ ಜ್ಞಾನ ಅನ್ನುವಂತ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿ ಹಾ. ಅದಕ್ಕೆ ಬಾಳೆನ ಮಾತಾಡೋದಿಲ್ಲ. ಒಂದು ಸತ್ಯ ಸುಂದರ ಚಾಲವನ್ನ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋಣ. ಈ ಡೊಳ್ಳಿಗೆ ನಾವು ಪರಿಚಯ ಮಾಡಿದ್ರೆ ಇದು ನಾದ ಬರ್ತದೋ ಶಬ್ದ.